ವೆಲ್ಕಮ್ ಟು ನೇತ್ರ ರಘು ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು 3 ಜನನೂ ಬೇಗ ಎದ್ದಿದ್ದೀವಿ. ಯಾಕೆ ಅಂದರೆ ಇವತ್ತು ಊರಿಗೆ ಹೋಗಬೇಕು, ಹಾಗಾಗಿ ನಮ್ಮ ಪಾಪು ಪೂಜೆ ಮಾಡ್ತಿದ್ದಾಳೆ. ಬೇಗ ಎದ್ದು ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ರೆಡಿನಾ? ರೆಡಿನಪ್ಪ? ರೆಡಿನಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾವು ಊರಿಗೆ ಹೋಗ್ತಿದ್ದೀವಿ. ಹೊಸ ವರ್ಷಕ್ಕೆ ಫಸ್ಟ್ ಟೈಮು ಹೊಸ ಫಸ್ಟ್ ಟ್ರಿಪ್ಪು ನಮ್ಮ ಊರಿಗೆ. ಏನಕ್ಕೆ ಹೋಗ್ತಾ ಇರೋದು? ಇವತ್ತು ನಾಗರಹಬ್ಬ ಇದೆ, ಹಾಗೆ ಮನೆಯವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾಗರಹಬ್ಬ ಮುಗಿಸ್ ನಮ್ಮನ್ ಬಿಟ್ಟು ಇಡ್ಲಿ ತಿಂತ ಇದ್ದೀರಾ, ನಮ್ಗೇನು ಹೇಳಿದ್ದೀರಾ? ಊರಿಗೆ ಹೋಗ್ಬೇಕಾದ್ರೆ ಏನಾದ್ರು ತಿಂಡಿ ತಿಂದಿಲ್ಲ ಅಂದರೆ ಇದೇ ಪ್ಲೇಸಲ್ಲಿ ಯಾವಾಗಲೂ ತಿಂಡಿ ತಿನ್ನೋದು. ಸೊ ಹಾಗಾಗಿ ಬಿಸಿ ದೋಸೆ ಮತ್ತು ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀವಿ. ಹೋಗ್ತಾ ಆನ್ ದ ವೇ ಫ್ರೂಟ್ಸ್ ತೊಗೋಬೇಕು ಅಂತ ಗಾಡಿ ನಿಲ್ಲಿಸಿದ್ವಿ ಕುಣಿಗಲಲ್ಲಿ. ಯಾವುದು? ಫೈನಲಿ KG ಟೆಂಪಲಿಗೆ ಬಂದ್ವಿ. ಸಂತೆ ಬೀದಿ ಹೆಂಗಿದೆ ನೋಡಿ. ಈಗ ಇಲ್ಲಿಂದ ನಮ್ಮ ಊರಿಗೆ ಹೊಡ್ತಾ ಇದ್ದೀವಿ. ಇಲ್ಲಿಂದ 4-5 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನದಿಂದ. ಫೈನಲಿ ಮನೆಗೆ ಬಂದು ತಲುಪಿದ್ದೀವಿ. ನಮ್ಮವ್ವ ಮಗ ಸೊಸೆ ಬರ್ತಾರೆ ಅಂತ ಇಲ್ಲಿ ಕಾರ್ಪೆಟಲ್ಲಿ ಹಾಕಿ ರೆಡಿ ಮಾಡಿದ್ದೆ. ಮಗನ ಮೇಲೆ ಲವ್ ನನ್ನ ಮಗ ಅಪರೂಪಕ್ಕೆ ಬರ್ತಾನೆ ಅಂತ ಅದೇನವ? ಇಂಗ್ಲೀಷಲ್ಲಿ ಹೇಳ್ಬಿಡ್ತು. ಸೆಲೆಕ್ಷನ್ ಮಾಡೋದು ತಟ್ಟೆ ಅಂದಿದ್ಕಿ ಆಶರ್ ತಾತ ಇಂಗ್ಲೀಷ್ ಮಾತಾಡ್ತೀಯ ಬರ್ಲಿಲ್ಲ ನಂಗೆ. ಯಾರ ಕರ್ಕೊಂಡ್ಬರಕ್ ಹೋಗಿದವ ಸರ್? ಏನ್ ಸರ್ ನಿಮ್ದು ಸ್ಟೈಲು? ಎಷ್ಟು ರಜನಿಕಾಂತ್, ಸೇಮ್ ರಜನಿಕಾಂತ್. ಏನು ಮಾಡ್ತಿದ್ದಪ್ಪ? ಸಾರು. ಓಕೆ ಸ್ವಲ್ಪ ಇದು ನಮ್ಮ ಮನೆ, ನಮ್ಮ ಊರಲ್ಲಿ ನಮ್ಮ ಮನೆ ಇದು. ಹೌದಾ? ನಿಮ್ಗೆ ಈ ಥರ ಮನೆ ಇಷ್ಟ ನಾಚಿನಿ? ಇಷ್ಟ ಮಾಡಕ್ಕೆ ಸಾಂಬಾರು, ರೈಸು ಮತ್ತು ಕುಂಬಳಕಾಯಿ ಪಲ್ಯ ಮಾಡಿಟ್ಟು ನೆಕ್ಸ್ಟ್ ಇವಾಗ ಶಾವಿಗೆ ಹೊತ್ಕೋತಾ ಇದ್ದೀವಿ. ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ. ಫೈನಲಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ ಶಾವಿಗೆ. ಇದನ್ನೆಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಟ್ರಿಪ್ಪು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಉಟ್ಕೊಂಡು ಪೂಜೆಗೆ ರೆಡಿ ಮಾಡಿ ದೇವ್ರಿಗೆ ಮನೆಯಲ್ಲೂ ಕೂಡ ಮನೆ ದೇವ್ರಿಗೆ ಸ್ವಲ್ಪ ಮಾಡಿರೋ ಅಡುಗೆನೆಲ್ಲ ಇಟ್ಟು ಎಡೆ ಹಾಕಿಬಿಟ್ಟು ಮನೆಯಲ್ಲಿ ಫಸ್ಟ್ ಪೂಜೆ ಮಾಡ್ಕೊತಾ ಇದ್ದೀನಿ. ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊರಲ್ಲಿರೋವಂಥ ಭೂತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮೂರಿನ ದೇವಸ್ಥಾನ, ಭೂತೇಶ್ವರ ಸ್ವಾಮಿ ದೇವಸ್ಥಾನ. ಅಪ್ಪ ನಮಗಿಂತ ಮುಂಚೆನೇ ಹೋಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ರು. ಪಾಪ ಹೋಗ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ತಾತ ಅಂತ ಹೇಳ್ಬಿಟ್ಟು ಹೂವು ಇಸ್ಕೊಂಡು ಒಳಗಡೆ ಈಚೆಗಡೆ ಬಾಗಿಲಿಗೆಲ್ಲ ಹೂವು ಇಟ್ಕೊಟ್ಲು. ಅವ್ರ ತಾತ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಸಾಂಗ್ ಆಡ್ತೀನಿ ಮಮ್ಮಿ ಅಂತ ಸಾಂಗ್ ಆಡ್ತಿದ್ದಾಳೆ.
ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ವಾದಿಕಾರಸ್ತೆ ಮಾ ಫಲೇಷು ತದಾಚನ ಮಾ ಪದ್ಮಫಲಹೇತು ಗೋರ್ಮಾಂ ಈಗ ನಮ್ಮನೆ ಅಡುಗೆನೆಲ್ಲ ತೊಗೊಂಡು ಇನ್ನೊಬ್ಬರು ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಎಲ್ಲರ ಮನೆಯದು ಅಡುಗೆನ ಒಂದಕ್ಕೆ ಹಾಕ್ಕೊಂಡು ಅದನ್ನು ಬುತ್ತಿ ತೊಗೊಂಡು ನಾಗರು ಮಾಡೋದಕ್ಕೆ ತೊಗೊಂಡೋಗ್ತೀವಿ. ಇಲ್ಲಿಗೆ ಎಲ್ಲರೂ ಸೇರಿ ಪೂಜೆ ಮಾಡಿ ನಾಗರು ಮಾಡಿ ಊಟ ಮಾಡಿ ಮನೆ ಕಡೆ ಹೊರಡೋದು. ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ತುಂಬ ಕಡೆ ನಾವು ನೋಡ್ದಂಗೆ ಹಾಲು ತುಪ್ಪ ಬಿಟ್ಟು ಮತ್ತು ದಾರ ಎಲ್ಲ ಸುತ್ತಿ ಕಡ್ಡಿ ಕರ್ಪೂರ ಎಲ್ಲ ಬೆಳಿಗ್ಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಎಲ್ಲ ಮಾಡ್ತಾರೆ. ಬಟ್ ನಮ್ಮೂರಲ್ಲಿ ಆಪೋಸಿಟ್ಟು. ನಮ್ಮೂರಲ್ಲಿ ಆ ಥರ ಎಲ್ಲ ಅರಿಶಿನ ಕುಂಕುಮ ಯೂಸ್ ಮಾಡಲ್ಲ, ಕಡ್ಡಿ ಕರ್ಪೂರ ಯೂಸ್ ಮಾಡಲ್ಲ ಮತ್ತು ಹೂವು ಕೂಡ ಬಳಸಲ್ಲ ನಾವು ಈ ನಾಗರ ಹಬ್ಬಕ್ಕೆ. ನಮ್ಮೂರಲ್ಲಿ ಬೆಳೆದಿರೋ ರಾಗಿಲಿ ಶಾವಿಗೆ ಮಾಡಿ ಮತ್ತು ಇದ್ಕಿದ ಬೇಳೆಕಾಳು ಸಾರು ಮಾಡಿ ಚಪ್ರದ ಅವರೆಕಾಯಿ ಮತ್ತು ಕುಂಬಳಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿ ಅದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಮತ್ತು ತಂಬಿಟ್ಟು ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟೇ ಇಡೋದು. ಮಾಮೂಲಿ 3 ಸುತ್ತು ದಾರ ಬರುತ್ತೆ. ಅದು 3 ಸುತ್ತು ದಾರ ಬಂದಮೇಲೆ ಹಾಲು ಮತ್ತು ಬೆಣ್ಣೆನ ತನಿ ಎರಿತಾರೆ. ಆಮೇಲೆ ಕಡ್ಡಿ ಕರ್ಪೂರ ಏನು ಬಳಸಲ್ಲ. ಕೆಂಡ ಮಾಡಿಕೊಂಡು ಕೆಂಡದಲ್ಲಿ ಬೆಳಗ್ತೀವಿ ದೇವರಿಗೆ. ಬೆಳಗ್ಬಿಟ್ಟು ಎಲ್ರದ್ದು ಪೂಜೆ ಆದಮೇಲೆ ನಾವು ಮಾಡ್ಕೊಂಡು ಹೋಗಿರೋ ಅಡುಗೆಯಿಂದ ಅಲ್ಲಿರೋರು ಎಲ್ರಿಗೂ ಊಟ ಬಡಿಸಿ ನಾವು ಊಟ ಮಾಡಿ ಎಲ್ಲ ಖಾಲಿ ಮಾಡಿಕೊಂಡು ಮನೆಗೆ ಬರ್ತೀವಿ. ಇಟ್ಟಿರೋ ಎಡೆನೂ ಕೂಡ ಅಲ್ಲಿ ಸ್ವಲ್ಪ ದೇವ್ರಿಗೆ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ತೊಗೊಂಡು ಖಾಲಿ ಮಾಡ್ಕೊತಾರೆ. ಗುಡ್ ನೈಟ್ ಹೇಳಿ. ಗುಡ್ ನೈಟ್ ಹೇಳವಾ? ಓ ಗುಡ್ ನೈಟ್ ಹೇಳು. ಬಾಯ್ ಬಾಯ್. ಹಬ್ಬ ಮುಗೀತು. ಗುಡ್ ಮಾರ್ನಿಂಗ್. ಟೈಮಿಂಗ್ಸ್ ಆಲ್ರೆಡಿ 7:40 ಆಗಿದೆ. ಎದ್ದು ಎಲ್ರಿಗೂ ಟೀ ಮಾಡಿಕೊಟ್ಟೆ. ಟೀ ಕುಡಿದ್ರು. ಹರಿಯವರು ಎಲೆ ತೊಳೆದು ಹಾಕ್ತಿದ್ದಾರೆ. ಮತ್ತು ನಾನು ಬಾಗಿಲಿಗೆ ರಂಗೋಲಿ ಇಟ್ಟು ಒಳಗಡೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು. ಇವತ್ತು ಪಾಪು ನೋಡಿಕೊಂಡು ಹಂಗಿಂದ ಹಂಗೆ ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ರಾತ್ರಿ ಉಳಿದಿರೋ ಶಾವಿಗೆನ ಎಲ್ಲರೂ ತಿನ್ಕೊಂಡು ಖಾಲಿ ಮಾಡಿದ್ದೀವಿ. ಮೂರೇವ ಅವ ಬ್ಲ್ಯಾಕ್ ಮಾಡಿಕೊಳ್ಳಿ ನಾವು ಸಾಕನ ಚೆನ್ನಾಗಿದೆ. ಮಾಡಿಟ್ಟಿರೋ ಪ್ಲೇಟ್ಗಳನ್ನ ತಗೊಂಡೋಗೋಕ್ಕೆ ಅಂತ ಗಾಡಿ ಬಂದಿತ್ತು. ಸೊ ಹಾಗಾಗಿ ಇಬ್ಬರು ಸೇರಿಕೊಂಡು ಲೋಡ್ ಮಾಡಿಸ್ತಾಯಿದ್ರು ಗಾಡಿನ. ನಾವು ಒಂದು ರೌಂಡ್ ತೋಟದ ಹತ್ರ ಹೋಗಿ ಬರೋಣ ಅಂತ ಕಾಯ್ತಾಯಿದ್ವಿ. ಅವರು ಬಿಸಿ ಇದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಫುಲ್ ಐತಿ ತಲೆ ಎಲ್ಲೈತಿ ತಲೆ ತಲೆ ನೋಡಿ ಇಲ್ಲೈತಿ ತಲೆ ಇಲ್ಲದೆ 2 ಮಾರು ಉದ್ದ ಐತೆ ನಾಗರಾವಿನ ಪೊರೆ ಮಲ್ಲಿಗೆವಿನ ಗಿಡದಲ್ಲಿ. ಬಂದಾಗೆಲ್ಲ ತೋಟದ ಹತ್ರ ಬಂದು ಒಂದು ಸರ್ತಿ ಓಡಾಡಿಕೊಂಡು ಎಣ್ಣೀರು ಕುಡ್ಕೊಂಡು ಹೋದ್ರೇ ಸಮಾಧಾನ ಅನಿಸೋದು. ಸೊ ಹಂಗಾಗಿ ಬಂದಾಗೆಲ್ಲ ಕಂಪಲ್ಸರಿ ಹಾಕೊಂಡ್ಬಿಟ್ಟೈತೆ ಬ್ರೋ.
ಹಲೋ ಪಾಪು ಇಡು ಕೆಳಿಕೆ ಗಾಡಿಗಳ ಕೆಳಗೆ ಹಾಕು. ವಾವ್. ಅಪ್ಪ ಮಗನ ಮೂತಿ ನೋಡು. ಎಳ್ನೀರು ಕುಡ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಈಗ ನಾನು ನನ್ನ ಮೈದಾ ನಮ್ಮ ಪಾಪು ಒಂದು ಗಾಡಿ, ಅವ್ವ ಮತ್ತು ನಮ್ಮ ಹಸ್ಬೆಂಡು ಒಂದು ಗಾಡಿ, 2 ಗಾಡೀಲಿ ಈಗ ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಅಂದರೆ ನಮ್ಮ ವಾರ್ಗಿತ್ತಿಯವರ ಸಿಸ್ಟರ್ನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಅವ್ರೀಗ 7 ಮಂತ್ಸ್ ಕನ್ಸೀವ್ ಇದ್ದಾರೆ. ಸೊ ಆನ್ ದ ವೇ ಹೋಗ್ತಾನೆ ಅವ್ರ ಊರಿರೋದು. ಅದಕ್ಕೋಸ್ಕರ ಅವ್ರ ಊರಿಗೆ ಹೋಗಿ ಅವಳನ್ನ ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿದ್ದೀವಿ. ನೋಡಿ ಇವರೇ ಅವರು. ಮಾತಾಡಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ವಾರ್ಗಿತ್ತಿ ಊರಿಗೆ ಹೊರಡ್ತಾಯಿದ್ದೀವಿ. ಬಾಳೆಹಣ್ಣಿತ್ತು ಅಂದ್ಬಿಟ್ಟು ಬೇಡ ಅಂದರು, ಕುಯ್ದು ಹಾಕ್ತಾಯಿದ್ರು ಅಂಕಲು. ಸೊ ಅದನ್ನು ಈಸ್ಕೊಂಡು ಅಲ್ಲಿಂದ ನಮ್ಮ ಪಾಪು ನೋಡೋದಕ್ಕೆ ನಮ್ಮೂರಿಗೆ ಬನ್ನಿ. ನೋಡಿ ಬಂದಿರೋದು ನೋಡ್ಬಿಟ್ಟು ಓಡಿ ಬಂದಿದ್ದಾನೆ ಆಚೆಗೆ. ಯಾರೋ ಬಂದಿದ್ದಾರಲ್ಲ ಅಂತ ಫುಲ್ ಶಾಕಲ್ಲಿ ನೋಡ್ತಾ ಇದ್ದ. ಆಗಲೇ 2 ಮಂತ್ಸ್ ಪಾಪು ಇದ್ದಾಗ ನೋಡಿದ್ದ ಅವನ್ನ. ನೋಡೋಕ್ಕೆ ಆಗಿರಲಿಲ್ಲ, ಬರೋದಕ್ಕೂ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಏನೋ ಸುತ್ಕೆ ಇತ್ತು ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಬರ್ತೀವಿ ಅಂತ ಗೊತ್ತಾಗ್ಬಿಟ್ಟು ಅವರಮ್ಮ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಕೂತಿದ್ರು. ಇವತ್ತು ಸಂಡೇ ನಾನ್ ವೆಜ್ ತಿನ್ನೋಂಗಿಲ್ಲ. ಯಾಕೆ ಅಂದರೆ ಅವರೂರಲ್ಲೂ ಇವತ್ತು ನಾಗರ ಹಬ್ಬ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಕಸ್ತನ್ ಚಿನ್ನಮ್ಮ ಅಲ್ಲಿ ಬಂದಿಲ್ಲ, ಇನ್ನೂ ಅಲ್ಲಿ ಬಂದಿಲ್ಲ. ಈ ಕಡೆ ತಿರ್ಕೊಳ್ಳಿ. ಅವನ್ನ ಆಟ ಆಡಿಸ್ಕೊಂಡು ಈಗ ಗಿಡದಲ್ಲಿ ಬಿಟ್ಟಿರೋ ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಎಲ್ಲ ಕುಯ್ಕೊಂಡು ರೆಡಿಯಾಗಿದ್ದೀವಿ. ಈಗ ಊಟ ಕುತ್ಕೊಂಡಿದ್ದೀವಿ. ಊಟ ಮುಗಿಸಿ ಓಡಬೇಕು. ಊಟ ಮುಗಿಸಿ ಎಲ್ರಿಗೂ ಬಾಯ್ ಹೇಳಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ನಮ್ಮ ಮೈದನು ಮತ್ತು ನಮ್ಮ ಅತ್ತೆ ಅವ್ರ ಊರ ಕಡೆಗೆ ಹೋದರು. ಹೋಗ್ತಾಯಿದ್ರೆ ಅವನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರಿಗೆ ಬರಲೇಬೇಕು. ಬೆಳಗ್ಗೆ ಎದ್ದರೆ ಸ್ಕೂಲು ಕೆಲಸ ಅಂತ ಬ್ಯುಸಿ ಆಗೋಗ್ತೀವಿ. ಸೊ ಬಾಯ್ ಮಾಡಿ ಅವ್ರನ್ನ ಆ ಕಡೆ ಕಳಿಸ್ಕೊಟ್ಟು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಈ ಟೈಮ್ ಆಲ್ರೆಡಿ ಒಂದು 4:35 ಆಗಿದೆ. ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ 7 o'clock. ಸೊ ವಿಡಿಯೋಸ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್ ಬಾಯ್.